ಬೆಳಗಾವಿಯಲ್ಲಿ ತ್ರಿಕೋನ ಪ್ರೇಮ ಕಥೆಗೆ ಬೆಚ್ಚಿ ಬಿದ್ದಿದ್ದಾರೆ ನಾವಗೆ ಗ್ರಾಮಸ್ಥರು. ಗ್ರಾಮಕ್ಕೆ ನುಗ್ಗಿ ಗೂಂಡಾಗಿರಿ ಮಾಡಿದ ಯುವಕರು ರಾತ್ರೋರಾತ್ರಿ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಪ್ರೀತಿಗಾಗಿ ನಾವಗೆ ಮತ್ತು ಬಾದರವಾಡಿಯ ಯುವಕರ ನಡುವೆ ಸಿಕ್ಕಾಪಟ್ಟೆ ಗಲಾಟೆ ಆಗ್ಬಿಟ್ಟಿತ್ತು. ಒಂದೇ ಹುಡುಗಿಯನ್ನ ಪ್ರೀತಿಸ್ತಾ ಇದ್ದ ಇಬ್ಬರು ಯುವಕರು ಅದೇ ನೋಡಿ ಸಮಸ್ಯೆ ಆಗಿತ್ತು. ನಿನ್ನೆ ರಾತ್ರಿಯಿಂದ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಇವರು ಹಾವಳಿ ತಡೆಯಕ್ಕಾಗ್ತಾ ಇಲ್ಲ ಅಂತ ಗ್ರಾಮಸ್ಥರು ಗೋಳಿಡ್ತಿದ್ದಾರೆ. ಡಿಸಿಪಿ ರೋಹನ್ ಜಗದೀಶ್ ಆರೋಪಿಗಳ ಬಂಧನಕ್ಕೆ ವಿಶೇಷ ತಂಡ ರಚಿಸಿದ್ದಾರೆ. 3 ಅಧಿಕಾರಿಗಳ ತಂಡದಿಂದ ಗಲಾಟೆ ಮಾಡಿದವರ ಶೋಧ ಕಾರ್ಯ ಆಗ್ತಾ ಇದೆ. ನಾವಗೆ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ. ನೋಡಿ, ಅದ್ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಉತ್ತರ ಕರ್ನಾಟಕ ಭಾಗ, ಬೆಳಗಾವಿ, ಧಾರವಾಡ, ಹುಬ್ಳಿ ಈ ಕಡೆಯಲ್ಲಿ ಈ ಪ್ರೀತಿಯ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ. ಒಂದು ಟ್ರಯಾಂಗಲ್ ಲವ್ ಸ್ಟೋರಿ, ಇನ್ನೊಂದು ತಂದೆ ತಾಯಿಗೆ ಇಷ್ಟ ಇಲ್ದೇನೆ ಹುಡುಗ ಹುಡುಗಿ ಓಡ್ ಹೋಗೋದು, ಪ್ರೀತಿ ಮಾಡೋದು, ಅಥವಾ ಕುಟುಂಬಸ್ಥರಲ್ಲೇ ಪ್ರೀತಿ ಆಗಿ ಹೊಡೆದಾಟ ಬಡದಾಟ ಆಗೋದು, ಬೀದಿಯಲ್ಲಿ ಗಲಾಟೆ ಆಗೋದು ಎಲ್ಲ ನಡೀತಾ ಇದೆ. ಅವರು ನಿನ್ನೆ ರಾತ್ರಿ ಬಂದು ಅವರು ಇಲ್ಲಿ ಗದ್ದಲ ಹಾಕಿದ್ದಾರೆ. ಲಾ ಆ್ಯಂಡ್ ಆರ್ಡರ್ ಕೈಯಲ್ಲಿ ಯಾರೂ ತಗೊಳ್ಬಾರ್ದು, ಕಾನೂನನ್ನು ಕೈಯಲ್ಲಿ ಯಾರೂ ತಗೊಳ್ಬಾರ್ದು. ಮತ್ತು ಎಲ್ಲರೂ ಇದ್ದವರೆಲ್ಲ ಮೈನರ್ ಇದ್ದಾರೆ, ಇವ್ರು ಯಾರೂ ಮೇಜರ್ಗಳಿಲ್ಲ, ಎಲ್ಲ ಸಣ್ಣವರಿದ್ದಾರೆ, SSLC ಫಸ್ಟ್ ಇಯರ್ ಕಲ್ತಂಥವ್ರಿದ್ದಾರೆ. ಅವ್ರ ಭವಿಷ್ಯದ ದೃಷ್ಟಿಯಿಂದ ಎಲ್ಲರನ್ನೂ ಸೇರಿಸಿ ಒಂದು ಹಂತಕ್ಕೆ ತೆಗೆದುಕೊಂಡು ಬಂದು ಆ ಊರಿನ ಹಿರಿಯರನ್ನು, ಈ ಊರಿನ ಹಿರಿಯರನ್ನ ಕೂಡಿಸ್ಕೊಂಡು ಈ ರೀತಿ ಮುಂದೆ ಘಟನೆಗಳಾಗದ ಹಾಗೆ ನೋಡ್ಕೊಳ್ಳೋಕ್ಕೆ ನಾವು ಬಂದಿದ್ದೀವಿ. ಮತ್ತು ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ಆಗಬೇಕು ಅದು ಕೂಡ ನಡೀತಾ ಇದೆ. ಈಗ ಪೋಷಕರು ಲಕ್ಕಣಗಳೇ ಬೇಡ ನಮಗೆ ಸರಿ ಮಾಡ್ರಿ ಅಂತ ಪೋಷಕರು ಹೇಳ್ತಾರೆ. ಖಂಡಿತ, ಯಾಕಂತಂದರೆ ನಾನು ಈಗಾಗಲೇ ಹೇಳ್ತಾ ಇದ್ದೀನಲ್ಲ, ಅವರ ಭವಿಷ್ಯದ ಪ್ರಶ್ನೆ. ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟು ಏನೇನೋ ಮಾಡ್ಕೊಳ್ತಾರೆ, ಆಮೇಲೆ ಪಾಲಕರು ಅದನ್ನು ಆ ಶಿಕ್ಷೆಯನ್ನು ಪಾಲಕರು ಉಣ್ಬೇಕಾಗುತ್ತೆ. ಸೊ ನಾನೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಮಗಳು ಅಂತ ಹೇಳ್ತಾರೆ ನನಗೆ. ಸೊ ಏನಾಗಿದೆ ಘಟನೆ ತಿಳ್ಕೊಂಡು 2 ಊರಿನ ಜನರನ್ನ ಕರೆದು ಕಾನೂನಿನ ಚೌಕಟ್ಟು ನಡಿಯಲ್ಲಿ ಏನು ಮಾಡಬೇಕು ಅದನ್ನು ಮಾಡಿ. ಸಣ್ಣ ಸಣ್ಣ ಹುಡುಗರು ಜಗಳ ಈಗ ಊರಲ್ಲಿ ದೊಡ್ಡವ್ರ ನಡುವೆ ಕೂಡ ಅದನ್ನ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ವಿಶೇಷ ಗ್ರಾಮ ಸಭೆ ಮಾಡಕ್ಕೆ ಹೇಳ್ತಾರೆ. ಈ 2 ಊರಿನ ಪಂಚರನ್ನ ಕೂರಿಸ್ಕೊಂಡು ನಾನು ಕೂತ್ಕೊಂಡು ನಮ್ಮ ಪೊಲೀಸ್ ಇಲಾಖೆಯವ್ರನ್ನ ಕರ್ಕೊಂಡು ಏನು ಒಳ್ಳೇದಾಗಬೇಕು, ಇನ್ನು ಮುಂದೆ ಈ ರೀತಿ ಆಗದ ಹಾಗೆ ಏನೆಲ್ಲ ಮುಂಚೆ ಯಾವ ರೀತಿ ನಗ್ನಗ್ತಾ 2 ಊರಿನ ಜನ ಇದ್ರು, ಅಕ್ಕಪಕ್ಕದ ಊರಿದು. ಸೊ ಆ ರೀತಿ ಮುಂದೆನೂ ಕೂಡ ಇರಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಬಹಳ ಶಾಂತವಾಗಿ ಮತ್ತು ಎಲ್ಲ ಕಮ್ಯುನಿಟಿಯವರು ಎಲ್ಲ ಭಾಷೆಯವರು ಒಂದಾಗಿ ನಡೆಯುವಂಥದ್ದು ಕ್ಷೇತ್ರ ಇದು. ಖಂಡಿತ ಇದು ಇನ್ಸಿಡೆಂಟ್ ಎಲ್ಲೋ ಒಂದು ಕಡೆ ಇಲ್ಲ, ಏನೂ ಆಗಿಲ್ಲ. ನಾನೇ ಹೇಳ್ತಾ ಇದ್ದೀನಲ್ಲ, 31st ನೈಟು ಸುಮಾರು ಕಡೆ ಎಲ್ಲ ಆಗ್ತಾ ಇರುತ್ತೆ. ಸೊ ಹಾಗೆ ಏನೋ ಒಂದು ಹೆಚ್ಚು ಕಡಿಮೆ ಆಗಿದೆ, ಅದಕ್ಕೆ ಆ್ಯಕ್ಷನ್ಗೆ ರಿಯಾಕ್ಷನ್ ಆಗಿದೆ. ಸೊ ಇದನ್ನು ಗ್ರಾಮೀಣ ಕ್ಷೇತ್ರ ದೊಡ್ಡದಾಗಿದೆ. ಸೊ ಒಂದು ಭಾಗ ಇನ್ನೊಂದು ಭಾಗ, ಸೊ ಕೆಲವೊಂದು ಸ್ಟೇಷನ್ಗಳೆಲ್ಲ ಒಂದು ಭಾಗ ಇನ್ನೊಂದು ಭಾಗ ಬರ್ಬೇಕಂದ್ರೆ 1 ಗಂಟೆ ಬೇಕಾಗುತ್ತೆ. ಸೊ ಹೆಚ್ಚುವರಿ ಸಿಬ್ಬಂದಿಗಳು ಏನಾದ್ರು ಕ್ಷೇತ್ರ ಅಂತ ಈಗಾಗಲೇ ನನ್ನ ಕ್ಷೇತ್ರದಲ್ಲಿ 5 ಸ್ಟೇಷನ್ ಬರ್ತವೆ. ಎಲ್ಲೂ ಕೂಡ ಕಾನೂನಿನ ಇದು ಎಲ್ಲೂ ನಮಗೆ ಆಗಲಿಲ್ಲ. ನಿನ್ನೆ ಘಟನೆ ಆದ ಅರ್ಧ ಗಂಟೆಗೆ ಎಲ್ಲ ನಮ್ಮ ACP ಅವರಾಗಲಿ, CPI ಆಗಲಿ ಪ್ರತಿಯೊಬ್ಬರು ಇಲ್ಲಿದ್ದಾರೆ. ಮೊನ್ನೆ ಹಿಂಗಾಗಿದೆ ಅಂದ ತಕ್ಷಣವೂ ಬಂದಿದ್ದಾರೆ, ನಮ್ಮ PSI ಬಂದು ಇಲ್ಲಿ ಠಿಕಾಣೆ ಹೂಡಿದ್ದಾರೆ. ಆದರೆ ಅವತ್ತು ಮಾಹಿತಿ ಕೊಡಲಿಲ್ಲ ಇವರು, ಈ ರೀತಿ ಜಗಳ ಆಗಿದೆ 31ನೇ ತಾರೀಕು ಅಂತ. ಅವತ್ತೇ ಮಾಹಿತಿ ಕೊಟ್ಟಿದ್ರೆ ನಿನ್ನಿದಾಗ್ತಾ ಇರಲಿಲ್ಲ. ಸೊ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ಸರಿ ಮಾಡ್ತೀವಿ. ಪದೇ ಪದೇ ಈ ರೀತಿ ಘಟನೆಗಳಾಗ್ತದೆ, ಏನೂ ಇಲ್ಲ, ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ನ ಇಷ್ಟೊತ್ತು ಕೇಳಿಸ್ಕೊಂಡ್ರೆ, ಬೆಳಗಾವಿಯಲ್ಲಿ ಏನೂ ಆಗಿಲ್ಲ, ಎಲ್ಲ ನಾರ್ಮಲ್ ಆಗಿದೆ. ನನಗೆ ಗೊತ್ತಿರಲಿಲ್ಲ, ಮಾಹಿತಿಯನ್ನು ನೀಡಿರಲಿಲ್ಲ ಮೊನ್ನೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಏನಾದರೂ ಚಿಕ್ಕ ಸುಳಿವು ಸಿಕ್ಕಿದ್ರೂ ಈ ಥರ ಆಗಲಿಕ್ಕೆ ಬಿಡ್ತಿರ್ಲಿಲ್ಲ, ಪರಿಸ್ಥಿತಿ ಕೈಮೀರಿ ಹೋಗೋ ಥರ ಮಾಡ್ತಿರ್ಲಿಲ್ಲ, ಆಗೋದಕ್ಕೆ ಬಿಡ್ತಾ ಇರಲಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಮತ್ತು ಗ್ರಾಮಕ್ಕೆ ಭೇಟಿ ಕೊಟ್ಟು ಎಲ್ಲರೂ ವಿಚಾರಿಸಿದ್ದಾರೆ, ಅವರ ಆರೋಗ್ಯ ಎಲ್ಲ ಹೇಗಿದೆ, ಏನಾಯಿತು, ಏನು ಕತೆ, ಪ್ರತಿಯೊಂದನ್ನು ವಿಚಾರಿಸಿದ್ದಾರೆ. ಮತ್ತು ಮಾತನಾಡುವಾಗ ಅವ್ರು ಹೇಳ್ತಾ ಇದ್ರು, ನನ್ನನ್ನು ಈ ಗ್ರಾಮದ ಮಗಳು ಅಂತ ಕರೀತಾರೆ. ಸೊ ಇಲ್ಲಿ ಏನೇ ರೀತಿಯಾದಂಥ ಸಮಸ್ಯೆ ಆಗೋದಕ್ಕೂ ಕೂಡ ನಾನು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಬೆಳಗಾವಿ ಅನ್ನೋದು ದೊಡ್ಡ ಜಿಲ್ಲೆ ಆಗಿರುವಂಥ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಇನ್ನೂ ಕೂಡ ಸುಭದ್ರ ಆಗಬೇಕು, ಭದ್ರ ಆಗಬೇಕು ಅನ್ನುವಂಥ ಪ್ರಶ್ನೆಗೆ ಇಲ್ಲಿ ನನ್ನ ಲಿಮಿಟ್ಸಲ್ಲಿ 4 ಪೊಲೀಸ್ ಸ್ಟೇಷನ್ ಬರುತ್ತೆ. ಆ 4 ಪೊಲೀಸ್ ಸ್ಟೇಷನಲ್ಲೂ ಕೂಡ ಆ್ಯಕ್ಟಿವ್ ಆಗಿದ್ದಾರೆ. ಅಂಥದ್ದು ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ, ಮುಂದೆ ಹಿಂಗೆ ಆಗೋದು ಇಲ್ಲ ಅನ್ನುವಂಥ ವಿಚಾರವನ್ನು ಅವ್ರು ಹೇಳಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಗ್ರಾಮಕ್ಕೆ ಒಬ್ಬ ಜನಪ್ರತಿನಿಧಿಯಾಗಿ ಭೇಟಿ ಕೊಡಬೇಕಾಗಿತ್ತು, ಯಾಕಂದರೆ ಇಡೀ ಗ್ರಾಮದ ಜನ ಆತಂಕಕ್ಕೊಳಗಾಗಿದ್ದಾರೆ.
ಹಿಂಗೆ ಯಾವುದೋ ಒಂದು ಪ್ರೀತಿ ಪ್ರೇಮದ ವಿಚಾರಕ್ಕೆ ಒಂದು 30ರಿಂದ 40 ಜನ ಬರ್ತಾರೆ, ಕೈಯಲ್ಲಿ ಮಚ್ಚು ತಲವಾರು ಹಿಡ್ಕೊಂಡು ಬರ್ತಾರೆ, ಮನೆ ಒಳಗೆ ನುಗ್ತಾರೆ, ಮನೆ ಮುಂದೆ ನಿಲ್ಲಿಸಿದಂಥ ವೆಹಿಕಲ್ಸ್ನ ಜಖಮ್ ಮಾಡಿ ಹೋಗ್ತಾರೆ, ಯಾರು ಸಿಕ್ಕಿದ್ರು ಅವ್ರನ್ನ ಸಾಯಿಸ್ಬಿಡ್ತೀವಿ ಅಂತ ಆವಾಜ್ ಹಾಕ್ತಾರೆ ಅಂತ ಅಂದಾಗ ಸಹಜವಾಗಿ ಆ ಗ್ರಾಮದ ಜನರಿಗೂ ಕೂಡ ಒಂದು ರೀತಿಯಾದಂಥ ಆತಂಕ ಎದುರಾಗಿರುತ್ತೆ. ನಾವು ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ನಮಗೆ ಯಾರು ರಕ್ಷಣೆ ಕೊಡ್ತಾರೆ, ಯಾರು ಹೊಣೆ ಇದಕ್ಕೆ, ಪೊಲೀಸರು ಯಾವಾಗಲೂ ಇಲ್ಲಿ ಇರ್ತಾರ, ಹೇಗಪ್ಪ ಇಲ್ಲಿ ಜೀವನ ಮಾಡೋದು ಅನ್ನೋಂಥ ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಒಬ್ಬ ಸಚಿವೆ ಆದವರು ಜನಪ್ರತಿನಿಧಿ ಅಲ್ಲಿಗೆ ಹೋದಾಗ ಅವ್ರ ಜೊತೆಗೆ ಪೊಲೀಸರು ಕೂಡ ಹೋಗಿರ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೆಗೆದುಕೊಳ್ತಾರೆ ಅನ್ನುವಂಥ ಒಂದು ನಂಬಿಕೆ ಆ ಗ್ರಾಮದ ಜನಕ್ಕೂ ಕೂಡ ಬಂದಿರುತ್ತೆ. ಈಗ ಆಲ್ರೆಡಿ ಒಂದು ತಂಡವನ್ನು ರಚನೆ ಮಾಡಲಾಗಿದೆ. ಯಾರೆಲ್ಲ ಮೊನ್ನೆ ರಾತ್ರಿ ನುಗ್ಗಿದ್ರೋ ಅವರೆಲ್ಲ ಈಗ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ, ಎಲ್ಲೂ ಇಲ್ಲ. ಅವ್ರಿಗೋಸ್ಕರ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಯಾರೆಲ್ಲ ಬಂದಿದ್ರು, ಏನಾಯಿತು, ಯಾಕಾಯಿತು, ನಿಜವಾದ ಉದ್ದೇಶ ಏನು, ಏನು ಮಾಡೋಕ್ಕೆ ಹೊರಟಿದ್ರು, ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಇನ್ನೊಂದಷ್ಟು ಜನರನ್ನ ವಶಕ್ಕೆ ಪಡೆದು ತನಿಖೆ ನಡೆಸಿದ್ರೆ ಅಥವಾ ಕಠಿಣವಾದಂಥ ಶಿಕ್ಷೆಯನ್ನು ವಿಧಿಸಿದ್ರೆ ಮತ್ತಿದು ರಿಪೀಟ್ ಆಗಲ್ಲ. ಮತ್ತು ಆ ಗ್ರಾಮಸ್ಥರು ಮಾತನಾಡುವಂಥ ಸಂದರ್ಭದಲ್ಲೂ ಹೇಳ್ತಾ ಇದ್ರು, ಇದು ಮೊದಲನೇ ಬಾರಿ ಅಲ್ವಂತೆ, ಈ ಥರ ತುಂಬ ಸಲ ಆಗಿದೆ. ಯಾವುದೋ ಪ್ರೀತಿ ಪ್ರೇಮ ವಿಚಾರ ಅಂತ ಹೇಳ್ತಾರೆ, ಬರ್ತಾರೆ, ಮನೆ ಒಳಗೆ ನುಗ್ತಾರೆ, ಹಲ್ಲೆ ಮಾಡೋಕ್ಕೆ ಬರ್ತಾರೆ, ಮನೆ ಒಳಗಿರೋದಕ್ಕೂ ಭಯ ಆಗತ್ತೆ. ನಾವು ಮನೇಲಿ ಹೆಂಗಸರು ಮಕ್ಕಳು ಇರ್ತೀವಿ, ಬಾಗಿಲು ಹಾಕ್ಕೊಂಡಿರ್ತೀವಿ, ಆದರೂ ಬಾಗಿಲಿಗೆಲ್ಲ ಒದ್ದು ಹೋಗ್ತಾರೆ, ಬಾಗಿಲು ಒಡಿತೀವಿ ಅಂತ ಹೇಳ್ತಾರೆ, ಮನೆ ಗಾಜನ್ನು ಪುಡಿ ಮಾಡ್ತಾರೆ, ಭಯ ಆಗುತ್ತೆ ಅನ್ನೋದನ್ನು ಸ್ವತಃ ಅಲ್ಲಿನ ಗ್ರಾಮಸ್ಥರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಇದ್ರು. ಸೊ ಈ ವಿಚಾರ ದೊಡ್ಡದಾಗ್ತಾ ಇದ್ದ ಹಾಗೇನೆ, ಗೊತ್ತಾಗ್ತಾ ಇದ್ದ ಹಾಗೇನೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಎಲ್ಲರೂ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಏನಾಯಿತು, ಯಾರ್ಯಾರು ಇದ್ರಿ ಮನೆಯಲ್ಲಿ, ಏನೇನು ಹಾನಿ ಆಗಿದೆ, ಪ್ರತಿಯೊಂದನ್ನು ಅವರೇ ಪ್ರತ್ಯಕ್ಷವಾಗಿ ನೋಡಿದ್ದಾರೆ. ವಾಸ್ತವ ಚಿತ್ರಣ ಏನಿದೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗಿದೆ. ಸೊ ಇದರ ನಿರಂತರ ಫಾಲೋ ಅಪ್ನಲ್ಲಿ ಅವರು ಕೂಡ ಇರ್ತಾರೆ. ಏನಾಯಿತು, ಏನು ಕತೆ, ಯಾರನ್ನಾರು ಅರೆಸ್ಟ್ ಮಾಡಿದ್ರಾ, ಮಾಡಿಲ್ವಾ, ಯಾರಾದ್ರೂ ಸಿಕ್ಕಿದ್ರೆ, ಇದರೆಲ್ಲರ ಮಾಹಿತಿ ತಗೊಳ್ಳೋದ್ರಿಂದ ಈ ಪ್ರಕರಣಕ್ಕೆ ಆದಷ್ಟು ಬೇಗ ಇತ್ಯರ್ಥ ಆಡ್ಬೋದು ಅನ್ನುವಂಥ ಒಂದು ನಂಬಿಕೆ ಗ್ರಾಮಸ್ಥರಲ್ಲೂ ಕೂಡ ಈಗ ಮೂಡಿದೆ. आणि ते सगळं कुठून आत दरवाजा इकडे उघडला. उघडल्यानंतर ते ढाकायला गेले, तिथे छातीत असं बसले, हे हीट दवाखान्याला गेले. आम्ही दोघंच होतो. मी आले ना, फोटो क्लिक ಮಾಡ್ಕೊಡಿ, फोटो पाणी काय ते भेटून वाटलंय निवांत. हाँ सर. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಈ ಪ್ರಕರಣ ದೊಡ್ಡದಾಗ್ತಾ ಇದ್ದ ಹಾಗೆಯೇ ಸ್ವತಃ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ವಾಸ್ತವ ಸ್ಥಿತಿಗತಿ ಏನಿದೆ ಅನ್ನೋದನ್ನ ಅವ್ರು ನೋಡಿದ್ದಾರೆ, ಏನು ಹೇಳಿದ್ರು? ನೀತಿ ತ್ರಿಕೋನ ಲವ್ ಸ್ಟೋರಿ ಹಿನ್ನೆಲೆಯಲ್ಲಿ ಬೆಳಗಾವಿ ತಾಲೂಕು ನವಗೆ ಗ್ರಾಮದಲ್ಲಿ ಅಕ್ಷರಶಃ ಗುಂಡಾಗಿರಿ ಮಾಡಿದಂತ ಪ್ರಕರಣ ಇಡೀ ಗ್ರಾಮಸ್ಥರನ್ನ ಬೆಚ್ಚಿ ಬೀಳಿಸಿದೆ. ಈಗ ಏನು ಆ ಒಂದು ಘಟನಾ ಸ್ಥಳಕ್ಕೆ ಕ್ಷೇತ್ರದ ಶಾಸಕಿ ಮತ್ತು ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ನವಗೆ ಗ್ರಾಮಕ್ಕೆ ಭೇಟಿ ಕೊಟ್ಟು ಯಾವ್ಯಾವ ಮನೆಗೆ ನುಗ್ಗಿ ಒಂದು ಗಲಾಟೆಯನ್ನು ಮಾಡಿದಾರೋ ಆ ಮನೆಗಳಿಗೆ ಹೋಗಿ ಒಂದು ಪ್ರಮುಖ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅದರ ಜೊತೆಗೆ ಯಾವ್ಯಾವ ಮನೆಯಲ್ಲಿ ಎಷ್ಟು ಹಾನಿಯಾಗಿದೆ ಅಂದ್ರೆ ಪ್ರಮುಖವಾಗಿ ಮಾರುತಿ ಮನೆ ಆಗಿರ್ಬೋದು, ಜೊತೆಗೆ ಸುತಾರ ಅನ್ನುವಂತ ಮನೆ ಆಗಿರ್ಬೋದು, ಅವ್ರ ಮನೆಗಳಿಗೆ ಹೋಗಿ ಎಷ್ಟೆಷ್ಟು ಹಾನಿಯಾಗಿದೆ ಮತ್ತು ಆ ಕುಟುಂಬ ಸದಸ್ಯರಿಂದ ಆದಂತ ಘಟನೆಯ ಸಂಪೂರ್ಣವಾದಂತ ಮಾಹಿತಿಯನ್ನು ಪಡೆದುಕೊಂಡ್ರು. ಎಲ್ಲಾ ಮನೆಯಲ್ಲೂ ಕೂಡ ಒಂದೇ ಒಂದು ಹೇಳಿರ್ತಕ್ಕಂಥದ್ದು, 30ರಿಂದ 40 ಜನರ ಗ್ಯಾಂಗ್ ಇತ್ತು. ಮುಖಕ್ಕೆ ಕಪ್ಪು ಪಟ್ಟಿನ ಧರಿಸ್ಕೊಂಡ್ ಬಂದಿದ್ರು, ಮುಸ್ಕುದಾರಿಗಳಾಗಿದ್ರು. ಜೊತೆಗೆ ಕೈಯಲ್ಲಿ ರಾಡು, ಜಂಬೆ ಸೇರಿದಂತೆ ಮಾರಕಾಸ್ತ್ರಗಳನ್ನ ಹಿಡಿದು ಒಂದು ಹಲ್ಲೆಯನ್ನ ನಡೆಸಿರ್ತಕ್ಕಂಥದ್ದು. ನಾವು ಮನೆ ಬಾಗಿಲ ತೆಗೆದಿದ್ರೆ ನಮ್ಮ ಪ್ರಾಣಕ್ಕೆ ಕೂತು ಬರ್ತಾ ಇತ್ತು. ಆ ರೀತಿಯ ಒಂದು ಸನ್ನಿವೇಶ ಸೃಷ್ಟಿಯಾಗಿತ್ತು. ಹೀಗಾಗಿ ಭಯದಿಂದ ನಾವು ಯಾರು ಕೂಡ ಮನೆಯಿಂದ ಹೊರಗೆ ಬಂದಿಲ್ಲ. ಡಿಸೆಂಬರ್ 31ರಂದು ನಡೆದಂತಹ ಗಲಾಟೆ ಆ ದಿನ ಏನಾದ್ರು ಕ್ರಮ ಆಗಿದ್ರೆ ಈ ಒಂದು
ಪರಿಸ್ಥಿತಿನ ಎದುರಾಗ್ತಿರ್ಲಿಲ್ಲ ಅನ್ನುವಂತ ವಿಚಾರ ಕೂಡ ಅಲ್ಲಿ ಬೆಳಕಿಗೆ ಬರುತ್ತೆ. ಹೀಗಾಗಿ ಈ ಒಂದು ಪೋಷಕರೆಲ್ಲ ಒಂದು ಮನವಿ ಮಾಡ್ಕೊಂಡಿರೋದು ಏನಂದ್ರೆ ಆ ಪ್ರೀತಿ ಮಾಡಿದಂತ ಯುವಕರೆಲ್ಲರೂ ಕೂಡ ಒಂದು ಇನ್ನೂ ಕೂಡ ಏನು ಶಾಲಾ ಕಾಲೇಜು ಓದುವಂತ ವಿದ್ಯಾರ್ಥಿಗಳಿದ್ದಾರೆ. ಹೀಗಾಗಿ ಪ್ರಕರಣಗಳನ್ನ ದಾಖಲಿಸಿದೆ. ಈ ಒಂದು ಪ್ರಕರಣವನ್ನ ಏನು ಯಾವುದೇ ರೀತಿ ಸಮಸ್ಯೆ ಆಗದಂತೆ ವಿದ್ಯಾರ್ಥಿಗಳು ಓದಿದ ಸಮಸ್ಯೆ ಆಗದಂತೆ ಬಗೆಹರಿಸಿಕೊಡ್ಬೇಕು ಅನ್ನೋ ಮನವಿಯನ್ನ ಪೋಷಕರು ಇಟ್ಟಿದ್ದಾರೆ. ಆದ್ರೆ ಸದ್ಯ ಸಚಿವರು ಈಗ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತನಾಡಿ ಏನು ಘಟನೆ ಇದೆ, ಘಟನೆ ಸಂಬಂಧಪಟ್ಟಂತೆ ಎರಡೂ ಕಡೆ ಪ್ರಕರಣವನ್ನು ದಾಖಲಿಸಿ ಒಂದು ಕ್ರಮವನ್ನು ತೆಗೆದುಕೊಳ್ಳುವಂತ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ನೀತಿ. ಓಕೆ, ಧನ್ಯವಾದ ಶ್ರೀದತ್ತ ಮೇಲೆ ಡೀಟೇಲ್ಸ್ಗಾಗಿ.